ನಮ್ಮ ಆಂಧ್ರ ಪ್ರದೇಶದ ಗವರ್ನರ್ ಅವರು ಚೀಫ್ ಜಸ್ಟಿಸ್ ಆಗಿದ್ದರು ಮತ್ತು ಅವರು ನಮ್ಮ ಬೆಂಗಳೂರಿನವರೇ. ಮತ್ತು ಅವರಿಗೆ ನಮಗೆ ಶ್ರೀಶೈಲದಲ್ಲಿ ನಮ್ಮದು ಜಾಗ ಇತ್ತು, 2 ಎಕರೆ ಜಾಗ ಹಿಂದೆ ಕೊಟ್ಟಿದ್ರು, ಮುಜರಾಯಿ ಇಲಾಖೆ ಕೊಟ್ಟಿದ್ರು. ಅಲ್ಲೇ ರೂಮ್ಸ್ ಎಲ್ಲ ಕಟ್ಟಿದ್ವಿ. ಅದು ಏನಾಗಿತ್ತು, 33 ವರ್ಷದಿಂದ ಅದು ರಿನ್ಯೂವಲ್ ಆಗಿರಲಿಲ್ಲ. ಆಮೇಲೆ ದರ್ಶನ್ ಅವರು ನಮ್ಮ TTD ಮೆಂಬರು, ಅವರು ಒಂದು ಅಪಾಯಿಂಟ್ಮೆಂಟು ಫಿಕ್ಸ್ ಮಾಡಿದ್ರು ವಿಜಯವಾಡದಲ್ಲಿ. ನಾನು, ಬೋಸರಾಜ್ ಅವರು, ಹಾಗೆ ನಮ್ಮ ಕಟಾರಿ ಅವರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಹಾಗೆ ನಮ್ಮ ಕಮಿಷನರ್ ಶರತ್ ಅವರು, ನಾವೆಲ್ಲ ಹೋಗಿ ಭೇಟಿ ಮಾಡಿ ಸಮಸ್ಯೆನ ಹೇಳಿದ್ವಿ. ಆಮೇಲೆ 33 ವರ್ಷದಿಂದ ನಮಗೇನು ಕೊಟ್ಟಿದ್ರು ಆ ಜಾಗ ರಿನ್ಯೂವಲ್ ಆಗಿರಲಿಲ್ಲ. ಮತ್ತು ಸ್ಥಳ ಕೂಡ ಅದು ದೇವಸ್ಥಾನಕ್ಕೆ ನಮಗೆ ಬೇಕು, ನೀವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರು. ಆಮೇಲೆ ಗವರ್ನರ್ ಅವರು ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳನ್ನು ಮತ್ತು ಅಧಿಕಾರಿಗಳನ್ನೆಲ್ಲ ಕರೆಸಿ ಕರ್ನಾಟಕ ಸರ್ಕಾರಕ್ಕೆ ಜಾಗ ಕೊಡಿ ಅಂತ ಹೇಳಿದರು. 5 ಎಕರೆ ಜಾಗ ಕೂಡ ನಮಗೀಗ ಕೊಟ್ಟಿದ್ದಾರೆ. 5 ಎಕರೆ ಜಾಗ ಕೊಟ್ಟಿದ್ದಾರೆ, ರಿಂಗ್ ರೋಡ್ಗೆ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥದ್ದೇ ಭಾಳ ಕಡಿಮೆ, 44 ಎಕರೆ. ಇಡೀ ದೇವಸ್ಥಾನಕ್ಕೆ ಇರೋದೇ 44 ಎಕರೆ. ಅದರಲ್ಲಿ ನಮಗೆ 5 ಎಕರೆ ಜಾಗ ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ಬಿಟ್ಟು ಹೋಗೋದಕ್ಕೆ ಇಲ್ಲಿ ಬಂದೆ. ನಮ್ಮ ದರ್ಶನ್ ಅವರು ಕೂಡ ಭಾಳ ಆಸಕ್ತಿ ವಹಿಸಿ, ನಮ್ಮ ಕರ್ನಾಟಕದವರೇ, ಅವರು TTD ಮೆಂಬರ್ ಆಗಿದ್ದರು, ಅವರು ಆಸಕ್ತಿ ವಹಿಸಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ರೂಮ್ಸು, ಯಾಕಂದರೆ ಆ ಭಾಗದಲ್ಲಿ ಉತ್ತರ ಕರ್ನಾಟಕ, ಅದರಲ್ಲೂ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇದ್ದಾರಲ್ಲ, ಹೈದರಾಬಾದ್ ಕರ್ನಾಟಕದವರು ಅಲ್ಲಿ ವಿಪರೀತ ಜನ ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ಉಳ್ಕೊಳ್ಳೋಕ್ಕೆಲ್ಲ ಗೆಸ್ಟ್ ಹೌಸ್ ಎಲ್ಲ ಬೇಕಾಗುತ್ತೆ. ಈಗ ಇರ್ತಕ್ಕಂಥದ್ದು ಚೆನ್ನಾಗಿಲ್ಲ, ಏನೇನೂ ಚೆನ್ನಾಗಿಲ್ಲ. ಅದನ್ನೆಲ್ಲ ಅದು ಅವ್ರಿಗೆ, ನಮ್ದೆಲ್ಲ ಜಾಗ ಈಗಾಗಲೇ 33 ವರ್ಷ ಲೀಸು ಮುಗಿದೋಗಿತ್ತದು. ಈ ಹೊಸ ಜಾಗದಲ್ಲಿ ನಮ್ಮ ತಿರುಪ್ತಿನಲ್ಲಿ ನಾವಿದೆಯಲ್ಲ ರೂಮ್ಸು, ನೋಡ್ಕೊಂಡು ಅವಶ್ಯಕತೆ, ತಿರುಪ್ತಿಲಿ ಕಟ್ಟಷ್ಟೇ ಕಟ್ತೀವಿ ಅಂತ ಹೇಳೋಕ್ಕಾಗಲ್ಲ. ನೋಡಿ ಒಂದು, ಯಾಕಂದರೆ ಮದುವೆಗಳು ಬೇಕಾದ ಜನ ಅಲ್ಲಿ ಮಾಡ್ಕೊಳ್ತಾರೆ ನಮ್ಮ ಈ ಭಾಗದಿಂದ ಹೋಗುವಂಥವ್ರು. ಅವ್ರಿಗೂ ಕೂಡ ಒಂದು ಕಮ್ಯುನಿಟಿ ಹಾಲು ಮತ್ತು ರೂಮ್ಸು ಅದೆಲ್ಲ ಕೂಡ ಮಾಡೋದು ಪ್ಲ್ಯಾನ್ ಇದೆ. ನಾವು ಫಸ್ಟೀಗ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬರಬೇಕು. ನಮ್ಮ ಕಮಿಷನರ್ ಹೋಗಿ ಲೀಸ್ನ ನಾವು ನಮ್ಮ ಸರ್ಕಾರದ ಹೆಸರಿಗೆ, ಮುಜರಾಯಿ ಇಲಾಖೆ ಹೆಸರಿಗೆ ಮಾಡ್ಕೊಳ್ತೀವಿ. ಆಮೇಲೆ ಉಳಿದಾಗೆ ಕ್ಯಾಬಿನೆಟ್ಗೆ ಕಳಿಸಿ ನಾನು ಅನುಮೋದನೆ ತಗೊಳ್ತೀನಿ. ಸರ್, ಈಗ 15% ಚಿನ್ನದ ಮೇಲೆ ಇಂಪೋರ್ಟ್ ಡ್ಯೂಟಿ ಹೆಚ್ಚು ಮಾಡಿದೆ. ಬೆಲೆ ಪೂರ ವಿಪರೀತ ಜಾಸ್ತಿ ಹೋಗುತ್ತೆ ಅನ್ನೋಂಥ ಚರ್ಚೆಗಳಿದ್ದಾವೆ. ಈಗ ನಿಮಗೆ ಅಂದರೆ ಸರ್ಕಾರಕ್ಕೆ, ಸಾರಿಗೆ ಇಲಾಖೆಗೆ ಎಷ್ಟು ಹೊರೆ ಆಗ್ತದೆ, ಇದು ಹೆಂಗೆ ಮ್ಯಾನೇಜ್ ಮಾಡ್ತೀವಿ? ಈಗ ಪೆಟ್ರೋಲು ನಮಗೇನು ಅಂಥ ಸಮಸ್ಯೆ ಏನಿಲ್ಲ, ಯಾಕಂದ್ರೆ ನಾವೇನು ಪೆಟ್ರೋಲ್ ಎಲ್ಲ ಕಾರ್ಗಳಿಗೆ ಒಂದಷ್ಟು ಉಪಯೋಗಿಸ್ತಾರೆ ಅಷ್ಟೇ. ಆದರೆ ನಮ್ಮಲ್ಲಿ ಇರ್ತಕ್ಕಂಥ 26,000 ಬಸ್ಸಸ್ಗೆ ಡೀಸೆಲ್ಲೇ, ಎಲೆಕ್ಟ್ರಿಕ್ ಬಸ್ಸಸ್ಸು 1,700 ಇದೆ ಅಷ್ಟೇ. ನಮಗೆ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸಹಜವಾಗಿ ನಮಗೆ ಹೊರೆ ಆಗುತ್ತೆ. ಇನ್ನೂ ಮಾಡಿಲ್ಲ, ಮಾಡದೇ ಇದ್ರೆ ಬಹಳ ಸಂತೋಷ. ಇನ್ನು ನಾಳೆ ನಾಡೋದ್ರಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಕಾಯ್ತಾ ಇದ್ರು ಅವರು, ಎಲೆಕ್ಷನ್ ಆಗಲಿ ಕಾಯ್ತಾ ಇದ್ರು. ಏನ್ ಮಾಡಕ್ಕಾಗತ್ತೆ, ನಾವು ಕೊಟ್ಟೆ ತಗೋಬೇಕಾಗತ್ತೆ. ಫಸ್ಟ್ ಬೆಲೆ ಅವ್ರು ಜಾಸ್ತಿ ಮಾಡಲಿ, ಅವ್ರು ಇನ್ನೂ ಮಾಡ್ತಾರ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಮಾಡ್ಬೋದೇನೋ, ಮಾಡ್ತಾರ ಇಲ್ಲೋ ಗೊತ್ತಿಲ್ಲ. ಮಾಡದೇ ಇದ್ರೆ ಬಹಳ ಸಂತೋಷ. ಸರ್, ಈಗ ನಿನ್ನೆ ವೇತನದ ಪರಿಷ್ಕರಣೆ ಇದೆ ಸರ್, ಅದಕ್ಕೆ ಗೊತ್ತಾ ಇಲ್ಲ. ನಾವು 20ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತಾನೆ ಕೂತಿದ್ದಾರೆ. ಸರ್ಕಾರದ ತೀರ್ಮಾನ ಹೇಳಿದೀವಿ ಅಷ್ಟೇ, ಅದ್ರ ಮೇಲೆ ಇನ್ನೇನು ಮಾತಾಡಲ್ಲ. ಹೆಂಗೆ ಸರ್, ಈಗ ಒಂದು ವೇಳೆ ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಿದ್ರೆ ಪ್ಲಾನ್ ಏನು ಅಂತ ಸರ್? ಆಮೇಲೆ ಹೇಳ್ತೀನಿ. ಸರ್, ಈಗ ಚಿನ್ನ ಸೇರಿದಂತೆ ಕೆಲ ಅಗತ್ಯತೆ ಮಾತ್ರ ಬಳಸಿ ಅಂತ ಪ್ರಧಾನಿಯವರು ಕರೆ ಕೊಟ್ಟಿದ್ದಾರೆ. ನಾವೇನು ಚಿನ್ನಾಗಿನ್ನ ಹಾಕಲ್ಲಪ್ಪ, ನಮಗೂ ಚಿನ್ನಕ್ಕೆ ಅಲರ್ಜಿ. ಆದರೆ ಯಾರು ಬಳಸ್ತಾರಲ್ಲ ಅವರು ಸ್ವಲ್ಪ ಸಹಜವಾಗಿ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳಿಗೆ ಸ್ವಲ್ಪ ಬೇಸರ ಆಗಿರ್ಬೋದು ಅಲ್ವಾ. ಆಗುತ್ತೆ, ಹೆಣ್ಮಕ್ಳಿಗೆ ಸಹಜವಾಗಿ ಚಿನ್ನದ ಮೇಲೆ ವ್ಯಾಮೋಹ ಜಾಸ್ತಿ. ಅದು ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ಚಿನ್ನದ ಬಗ್ಗೆ, ಒಡವೆಗಳ ಬಗ್ಗೆ ಸ್ವಲ್ಪ ಇರುತ್ತೆ. ಸರ್, ಇಲ್ಲಿ ಕೇಂದ್ರ ಸರ್ಕಾರ ಮಿತವ್ಯಯ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದೆ ಸರ್, ಎಲ್ಲ ಅಧಿಕಾರಿಗಳು, ಮಂತ್ರಿಗಳು ಎಲ್ಲ ಮಾಡಲಿ. ತಾವು ಸರ್, ನಮ್ಮ ರಾಜ್ಯ ಸರ್ಕಾರ ಏನಾದರೂ ಅಂತ ಕ್ರಮ ಆಗುತ್ತೆ? ಅದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಮಿತವ್ಯಯ ಇವತ್ತೇ ಅಲ್ಲ, ಏನು ಯುದ್ಧ ಇದೆ ಅಂತ ಮಿತವ್ಯಯ ಮಾಡೋದು ಬೇಡ. ನಾವು ಯಾವಾಗಲೂ ಕೂಡ 365 ದಿನಾನೂ ಕೂಡ ಮಿತವ್ಯಯ ಮಾಡಲೇಬೇಕು. ಸರ್ಕಾರದ ಹಣ ಮಿತವ್ಯಯ ಮಾಡಿದ್ರೆ ಉಳಿತಾಯ ಆಗುತ್ತೆ. ಅದನ್ನು ನಾವು ಡೆವಲಪ್ಮೆಂಟ್ಗೆ
ಉಪಯೋಗಿಸ್ಬೋದು. ದುಂದುವೆಚ್ಚ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು. ನಾನಂತೂ ಮೊದಲಿಂದಲೂ ಅಷ್ಟೇ. ಇವನ್ ನನ್ನ ದುಡ್ಡಿದ್ರು ಕೂಡ ದುಂದುವೆಚ್ಚ ಮಾಡೋಕ್ಕೆ ಹೋಗಲ್ಲ. ಸರ್ಕಾರದ ದುಡ್ಡಂತೂ ನಾನು ದುಂದುವೆಚ್ಚ ಮಾಡಿಸೋಕೆ ಹೋಗೋದಿಲ್ಲ. ಸರ್ ಆಮೇಲೆ GPA ಎಲೆಕ್ಷನ್ಗೆ ಸರ್ ಕಾಲಾವಕಾಶ ಕೋರಿ ಈಗ ನಿಮ್ಮ ಸರ್ಕಾರ ಅವತ್ತಿಗೆ ಮುಂಚೆ ಚುನಾವಣೆ ಮಾಡಬೇಕಾಗಿತ್ತು ಅಂತೇಳಿ ಸುಪ್ರೀಂ ಕೋರ್ಟ್ ಮತ್ತೆ ಯಾವುದೇ ಕಾರಣಕ್ಕೆ ಎಕ್ಸ್ಟೆನ್ಷನ್ ಕೊಡೋದಿಲ್ಲ ಅಂತ ಹೇಳಿದ್ರು. ಈಗ ಅಬ್ಜೆಕ್ಷನ್ ಹೋಗಿದೆ ಅಂತ ನೀವು ಅದನ್ನ DK ಶಿವಕುಮಾರ್ ಅವ್ರನ್ನ ಕೇಳಬೇಕು. ಅವರು ಸಂಬಂಧಪಟ್ಟಂತ ಮಂತ್ರಿಗಳು. ನನ್ನ ಮನಸ್ಸಲ್ಲಿ ಕಾಲಕ್ಕೆ ಚುನಾವಣೆ ಆಗ್ಬೇಕು. ಹಿಂದೆ ಬಿಜೆಪಿ ಅವರು ಮಾಡೋ ತಪ್ಪನೆ ನಾವು ಮಾಡೋಕೆ ಹೋಗಬಾರ್ದು. ಬೇಸರ ಇದೆಯಾ ಸರ್ ಆಗಿಲ್ಲ ಅನ್ನುವಂಥದ್ದು? ಈಗ ಕಾಲಕ್ಕೆ ಆಗ್ತಾನೆ ಇರಬೇಕು. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, GBA, ಪುರಸಭೆಗಳು, ನಗರಸಭೆಗಳು ಯಾವ ಪಕ್ಷನ ಅಧಿಕಾರಕ್ಕೆ ಬರಲಿ ಕಾಲಕ್ಕೆ ನಾವು ಮಾಡ್ಕೊಂಡೋದ್ರೆ ಆಗಿಲ್ಲ ಅಂತ ಬೇಜಾರಿದೆ ಸರ್. ಸಹಜವಾಗಿ ಏನಾಗುತ್ತೆ, ನನಗೆ ಬೇಜಾರು ಆಗದೆ ಇರ್ಬೋದು, ಆದರೆ ಯಾರು ಆಕಾಂಕ್ಷಿಗಳಿದಾರಲ್ಲ ಅವ್ರಿಗೆ ಬೇಸರ ಆಗುತ್ತೆ. ಆಮೇಲೆ ಕಾರ್ಪೊರೇಟರ್ ಕೆಲಸ ಎಲ್ಲ ನಾವೇ ಮಾಡ್ತಾ ಇದೀವಲ್ಲ, ನಮಗೂ ಒತ್ತಡ ಜಾಸ್ತಿ ಆಗುತ್ತೆ. ಯಾಕೆ ಹಿಂದೇಟ್ ಆಗ್ತಾ ಇದ್ದೀರಿ ಸರ್ ಚುನಾವಣೆ ಮಾಡಕ್ಕೆ? ಪೂರಕ ವಾತಾವರಣ ಇಲ್ವಾ ಕಾಂಗ್ರೆಸ್ಗೆ? ಇಲ್ಲ, ವಾತಾವರಣ ಜನ ಬೆಂಗಳೂರಿಗೆ ಕಾಂಗ್ರೆಸ್ ಪಕ್ಷ 1947ರಿಂದಲೂ ಕೂಡ ಇದುವರೆಗೂ ಕೊಟ್ಟಿರ್ತಕ್ಕಂಥ ಕುಡಿಯೋ ನೀರಿರ್ಬೋದು ಅಥವಾ ಸ್ಟಾರ್ ವಾಟರ್ ಏನಿರ್ಬೋದು, ಸ್ಯಾನಿಟರಿ ಇರ್ಬೋದು, ಮೂಲಭೂತ ಸೌಕರ್ಯಗಳಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು, ಮೆಟ್ರೋ ಇರ್ಬೋದು, ಆಗಿರ್ತಕ್ಕಂಥ ಕೆಲಸಗಳಲ್ಲಿ 100ಕ್ಕೆ 90 ಭಾಗ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲಿ ಆಗಿರ್ತಕ್ಕಂಥದ್ದು. ಜನ ಯೋಚನೆ ಮಾಡಿ ಓಟ್ ಹಾಕಿದ್ರೆ 100ಕ್ಕೆ 75 ಓಟು ನಮಗೆ ಬರಬೇಕು. ಆದ್ರೆ ಯಾಕೆ ಸರ್ ನೀವು ಯಾಕೆ ಇಲ್ಲ ಮುಂದೂಡಬೇಕು ಅಂತ ಅದಕ್ಕೆ ಕರೆಕ್ಟ್ ಆನ್ಸರ್ ನೀವು ಶಿವಕುಮಾರ್ ಅವ್ರನ್ನ ಕೇಳಿದ್ರೆ ವಾತಾವರಣ ಇಲ್ವಾ ಸರ್ ಬೆಂಗಳೂರಲ್ಲಿ? ಕಾಂಗ್ರೆಸ್ ಪೂರಕವಾದಂತ ವಾತಾವರಣ ಇಲ್ವಾ? ಮೊನ್ನೆ 5 ಬೈ ಎಲೆಕ್ಷನ್ ಆಯ್ತಪ್ಪ. 5ರಲ್ಲೂ ನಾವು ಗೆಲ್ಲಿಲ್ವಾ? 5 ಎಲೆಕ್ಷನ್ ಅಲ್ಲಿ ಗೆದ್ವಿ. ಆಮೇಲೆ ಬೆಂಗಳೂರಲ್ಲಿ ಎಲ್ಲಿ ರಾಮೋಜೇಗೌಡರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ರೋ ಇಲ್ವೋ? ಪುಟ್ಟಣ್ಣವರು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಗೆದ್ರೋ ಇಲ್ವೋ? ವಿದ್ಯಾವಂತರು ಕೂಡ ಹೆಚ್ಚು ಕಾಂಗ್ರೆಸ್ ಪರ ಒಲವು. ನೀವೇ ಹೇಳ್ಬೋದಲ್ಲ ಸರ್, ನಾನು ಮಾಡಿ ಅಂತಾನೆ ಹೇಳ್ತೀನಿ. ಆದ್ರೆ ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಇಲ್ಲ ಸರ್. ಈಗ ಅದನ್ನೆಲ್ಲ ನೀವು ಕೇಳಕ್ ಹೋಗುದು. ಅಲ್ಲ ಸರ್, ರಾಜಕೀಯ ಬೆಳವಣಿಗೆ ಏನಾದ್ರು ಜಾಸ್ತಿ ಆಗುತ್ತಾ ಏನಾದ್ರು ಸ್ಥಳೀಯ ಚುನಾವಣೆ ಮಾಡಿದ್ರೆ ಅಂತ? ಈಗ ಎಲೆಕ್ಷನ್ ಆಗಲಿ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬರುತ್ತೆ. ಅಂದ್ರೆ 5 ಕಾರ್ಪೊರೇಷನ್ ಅಲ್ಲೂ ಬಹುಮತ ಬರುತ್ತೆ ಸರ್ ಅಥವಾ ಸೆಂಟ್ರಲ್ ಮಾತ್ರ? 5ರಲ್ಲೂ ಬರುತ್ತೆ. ಎಷ್ಟು ಸೀಟು ಸರ್? 5ರಲ್ಲೂ ಬರುತ್ತೆ. ಹೌದು, ಎಷ್ಟು ಸೀಟ್? ಸ್ಪಷ್ಟ ಬಹುಮತ. ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆ ಮಾಡ್ತಕ್ಕಂಥ ಅವಕಾಶ ಕೊಡ್ತಾರೆ ಅಂತ ಅವ್ರು ಆಪ್ತ ಹೇಳ್ತಾ ಇದ್ದಾರೆ ಸರ್. ಸಂಪುಟ ವಿಸ್ತರಣೆ 2.5 ವರ್ಷಕ್ಕೆ ಆಗುತ್ತೆ ಅಂತ ಎಲ್ರಿಗೂ ಕೂಡ ಮನಸ್ಸಲ್ಲಿತ್ತು. ಯಾಕಂದ್ರೆ ಹಿರಿಯರು ಅನೇಕರು ಇದಾರಲ್ಲ, ಅವ್ರಿಗೂ ಅವಕಾಶ ಕೊಡ್ತಾರೆ ಅಂತೇಳಿ ಸಹಜವಾಗಿ ಆಸೆ ಇದ್ದೇ ಇರುತ್ತೆ. 2.5 ವರ್ಷ ಆಯಿತು, ಇನ್ನೂ 6 ತಿಂಗಳು ಜಾಸ್ತಿ ಆಗಿದೆ. ಸಂಪುಟ ವಿಸ್ತರಣೆ ಮಾಡೋಂಗಿದ್ರೆ ಬೇಗ ಮಾಡಿದ್ರೆ ಒಳ್ಳೇದು. ಸರ್ ಏನ್ ಸರ್ ಈಗ ಪವರ್ ಶೇರಿಂಗ್ ಆಗುತ್ತೆ, ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ? ನನ್ನ ಕ್ಯಾಬಿನೆಟ್ ರಿಶಫಲ್ ಬಗ್ಗೆ ಗೊತ್ತು, ಪವರ್ ಶೇರಿಂಗ್ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಚರ್ಚೆ ಇದೆಯಾ ಸರ್? ಆಗ್ತಿದೆ ಸರ್? ನನಗೆ ಗೊತ್ತಿಲ್ಲ. ನಾನು ಡೆಲ್ಲಿಗೆ ಹೋಗಲ್ವಲ್ಲ. ನಾನು ಈ 3 ವರ್ಷದಲ್ಲಿ 3 ಸಲ ಡೆಲ್ಲಿಗೆ ಹೋಗಿರೋದು. 2 ಸಲ ಅಫಿಷಿಯಲ್ ಆಗಿ, 1 ಸಲ ಏನಕ್ಕೋ ಬೇರೆ ಪರ್ಸನಲ್ ಕೆಲಸಕ್ಕೆ ಹೋಗಿ. ಕೆಲವು ಶಾಸಕರು ಒಂದು ದಿನಾಂಕಗಳನ್ನ ಫಿಕ್ಸ್ ಮಾಡ್ಕೊಂಡು ಓಡಾಡ್ತಾ ಇದ್ರಲ್ಲ ಸರ್, 15ನೇ ತಾರೀಕು 20ನೇ ತಾರೀಕು ಅಂತ. ಬಗೆಹರಿಯುತ್ತೆ ಸರ್ ಎಲ್ಲ? ಮೇ ತಿಂಗಳಲ್ಲಿ ಮುಕ್ತಾಯ ಆಗುತ್ತಾ ಗೊಂದಲ ಎಲ್ಲಾನು ಅಂತ? ಗೊಂದಲ ಬೇಗ ಅದಕ್ಕೊಂದು ತೆರೆ ಹೇಳಿದ್ರೆ ಒಳ್ಳೇದು ಸರ್. ಕ್ಯಾಬಿನೆಟ್ ರಿಶಫಲ್ ಆದ್ರೆ ನಿಮ್ಗೆ ಬೆಂಗಳೂರು ಇನ್ಚಾರ್ಜ್ ಸಿಗುತ್ತೋ ಅಥವಾ ಪವರ್ ಶೇರಿಂಗ್ ಆದ್ರೆ ಸಿಗುತ್ತೆ? ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.